ಹೈ ನಾನು ಸುದೀಪ್ ಫ್ರಮ್ ಟೆಕ್ ಇನ್ ಕನ್ನಡ. ಈ ಫೋನ್ ಏನಿದೆ ಇದು ಮೋಟೋರೋಲಾದವರು 2004ನೇ ಇಸ್ವಿಯಲ್ಲಿ ಲಾಂಚ್ ಮಾಡಿದಂಥ ಮೋಟೋರೋಲಾ ರೇಸರ್ V3 ಅಂತ ಈಗಲೂ ಕೂಡ ವರ್ಕಿಂಗ್ ಕಂಡೀಷನ್ನಲ್ಲಿದೆ. ಇದೊಂದು ಫೋಲ್ಡಬಲ್ ಫೋನು, ಫ್ಲಿಪ್ ಫೋನು. ಇದರಲ್ಲೂ ಕೂಡ ನಿಮಗೆ ಸೆಕೆಂಡರಿ ಡಿಸ್ಪ್ಲೇ ಸಿಗ್ತಾ ಇರುವಂಥದ್ದು ನಂಬೋದಕ್ಕೆ ಸಾಧ್ಯ ಇಲ್ಲ. ಇದು ಸುಮಾರು 20 ವರ್ಷ ಹಳೆಯ ಫೋಲ್ಡಬಲ್ ಫೋನು ಅಂತ. ಸೊ ಮೋಟೋರೋಲಾದವರು ಈ ವರ್ಷನೂ ಕೂಡ ಒಂದು ಹೊಸ ಫೋಲ್ಡಬಲ್ ಫೋನ್ನ ಲಾಂಚ್ ಮಾಡ್ತಾ ಇದ್ದಾರೆ, ರೇಸರ್ 40 ಅಲ್ಟ್ರಾ ಅಂತ. ಸೊ ಇದು ಕೂಡ ಫ್ಲಿಪ್ ಫೋನು, ಇದರಲ್ಲೂ ಕೂಡ ಸೆಕೆಂಡರಿ ಡಿಸ್ಪ್ಲೇ ಇರುವಂಥದ್ದು. ಇದರ ಜೊತೆಗೆ ಇನ್ನೊಂದು ಬೇಸ್ ಫೋನ್ನ ಕೂಡ, ಬೇಸ್ ವೇರಿಯಂಟ್ ಫೋನ್ನ ಕೂಡ ಲಾಂಚ್ ಮಾಡ್ತಾ ಇದ್ದಾರೆ, ರೇಸರ್ 40 ಅಂತ. ಅದನ್ನು ನಂಗೆ ಅವ್ರು ಕಳಿಸಿಲ್ಲ, ಸೊ ಅಲ್ಟ್ರಾ ವೇರಿಯಂಟನ್ನು ಕಳಿಸ್ಕೊಟ್ಟಿದ್ದಾರೆ. ನಾನಿವತ್ತು ಇದನ್ನು ಅನ್ಬಾಕ್ಸ್ ಮಾಡ್ತಾ ಇದ್ದೀನಿ, ಯೂಸ್ ಮಾಡಿ ನನ್ನ ಎಕ್ಸ್ಪೀರಿಯನ್ಸನ್ನು ಶೇರ್ ಮಾಡ್ತಾ ಇದ್ದೀನಿ. ಈ ವಿಡಿಯೋ ಮಾಡೋ ಟೈಮಲ್ಲಿ ಈ ಫೋನ್ನ ಬೆಲೆ ಇನ್ನೂ ರಿವೀಲ್ ಆಗಿಲ್ಲ. ನಾನು ಅನ್ಕೋತಾ ಇದ್ದೀನಿ ಒಂದು 80,000 to 85,000 ರೇಂಜಲ್ಲಿ ಲಾಂಚ್ ಆಗಬಹುದಾ ಅಂತ. ಗೊತ್ತಿಲ್ಲ ಎಷ್ಟಕ್ಕೆ ಲಾಂಚ್ ಆಗುತ್ತೆ, ಕಾದು ನೋಡಬೇಕಾಗಿದೆ. ಅನ್ಬಾಕ್ಸ್ ಮಾಡ್ತೀನಿ, ಯೂಸ್ ಮಾಡಿ ಎಕ್ಸ್ಪೀರಿಯನ್ಸ್ ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ನೀವು ನಮ್ಮ ಟೆಕ್ ಇನ್ ಕನ್ನಡ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡ್ಬೋದು. ಗಮನಿಸ್ತಾ ಇದ್ದೀರಾ, ಈ ಫೋನ್ನ ಬಾಕ್ಸ್ ನಿಮಗೆ ಈ ರೀತಿ ನೋಡೋಕ್ಕೆ ಸಿಗುತ್ತೆ. ಈ ಬಾಕ್ಸನ್ನು ಓಪನ್ ಮಾಡಿದ ತಕ್ಷಣ ನಮಗೆ ಡೈರೆಕ್ಟಾಗಿ ಈ ಒಂದು ಫೋನ್ ನೋಡೋಕ್ಕೆ ಸಿಗ್ತಾ ಇದೆ. ಫಸ್ಟ್ ಲುಕ್ಕಲ್ಲಿ ನಾರ್ಮಲ್ ಫೋನ್ ಅಂತ ಅನ್ಕೊಬೋದು ನೀವು. ಸೊ ಇದನ್ನು ಪಕ್ಕಕ್ಕೆ ಇಡ್ತೀನಿ, ಆಮೇಲೆ ಇದ್ರ ಬಗ್ಗೆ ಮಾತಾಡ್ತೀನಿ. ಇದರ ಕೆಳಗಡೆ ಇನ್ನೊಂದು ಸಣ್ಣ ಬಾಕ್ಸ್ ಇದೆ, ಅದರಲ್ಲಿ ನಮಗೆ ಒಂದು ಹಾರ್ಡ್ ಕೇಸ್ ಬ್ಯಾಕ್ ಕವರ್ನ ಕೊಟ್ಟಿದ್ದಾರೆ. ಎರಡೆರಡು ಸಪ್ರೇಟ್ ಆಗಿದೆ, ಏನಕ್ಕೆ ಅಂದರೆ ಫ್ಲಿಪ್ ಅಲ್ವಾ. ಸೊ ನಾರ್ಮಲ್ ಬ್ಯಾಕ್ ಕವರ್ ರೀತಿ ಆಗಲ್ಲ, ಇದನ್ನು ಸಪ್ರೇಟಾಗಿ ಹಾಕಬೇಕಾಗುತ್ತೆ. ಸೊ ಒಂದು ಒಳ್ಳೆ ಕ್ವಾಲಿಟಿಯ ಬ್ಯಾಕ್ ಕವರ್ ಇದಾಗಿದೆ. ನಂತರ ಒಂದು ಯೂಸರ್ ಮ್ಯಾನ್ಯುಯಲ್ಲು, ಕ್ವಿಕ್ ಸ್ಟಾರ್ಟ್ ಗೈಡ್ ಮತ್ತು ವಾರಂಟಿ ಕಾರ್ಡ್, ನಂತರ ಒಂದು ಸಿಮ್ ಎಜೆಕ್ಷನ್ ಪಿನ್ ಸಹ ಇರುವಂಥದ್ದು. 33 ವ್ಯಾಟ್ನ ಫಾಸ್ಟ್ ಚಾರ್ಜಿಂಗ್ ಅಡಾಪ್ಟರ್ ಕೊಟ್ಟಿದ್ದಾರೆ. ಈ ಪ್ರೈಸ್ ರೇಂಜಿಗೆ ಇನ್ನೂ ಜಾಸ್ತಿ ಕೊಡ್ಬೋದಾಗಿತ್ತು. ಅದನ್ನು ಬಿಟ್ಟರೆ ಕೊನೆಯದಾಗಿ USB Type-C ಡಾಟಾ ಕೇಬಲು, Type-A ಇಂದ Type-C ಒಂದು ಒಳ್ಳೆ ಕ್ವಾಲಿಟಿಯ ಕೇಬಲ್ ಇದಾಗಿದೆ. ಇದನ್ನು ಬಿಟ್ಟರೆ ಬೇರೇನೂ ಸಹ ನಮಗೆ ಒಂದು ಬಾಕ್ಸ್ ಒಳಗೆ ಸಿಗ್ತಾ ಇಲ್ಲ. ಇನ್ನು ಡೈರೆಕ್ಟಾಗಿ ಈ ಸ್ಮಾರ್ಟ್ ಫೋನಿಗೆ ಬಂತು ಅಂತ ಅಂದರೆ ಈ ರೀತಿ ನೋಡೋಕ್ಕೆ ಸಿಗುತ್ತೆ. ಸೊ ಫ್ಲಿಪ್ ಫೋನು ನೋಡ್ತಾ ಇದ್ದೀರಾ, ತುಂಬ ಕಾಂಪ್ಯಾಕ್ಟ್ ಆಗಿದೆ. ಒಂದು ಲೆವೆಲ್ಲಿಗೆ ಲೈಟ್ ವೆಯ್ಟ್ ಅಂತ ಅನ್ಬೋದು. ಎಷ್ಟು ಕಾಂಪ್ಯಾಕ್ಟ್ ಆಗಿದೆ ಅಂತ ಅಂದರೆ ಆರಾಮಾಗಿ ಜೇಬಲ್ಲಿ ಇಟ್ಕೊಬೋದು. ಗೊತ್ತಾಗಲ್ಲ, ನಾವು ಒಂದು ಫೋನ್ ಇಟ್ಕೊಂಡಿದ್ದೀವಿ ಅಂತ ಅನ್ಸಲ್ಲ. ಈ ಥರ ಅಂದರೆ ಇದು ಫೋಲ್ಡ್ ಆದಾಗ ತುಂಬ ಸಣ್ಣದಾಗಿರೋದ್ರಿಂದ ಫೋನ್ ಅಂತ ಅನ್ಸೋದೇ ಇಲ್ಲ, ಆಯಿತಾ. ಈ ಮುಂದ್ಗಡೆ ಜೇಬಲ್ಲಿ ಇಟ್ಕೊಬೋದು. ಇಲ್ಲಿ ಯೂಶಲಿ ನಮ್ಮ ದೊಡ್ಡ ದೊಡ್ಡ ಫೋನ್ಗಳೆಲ್ಲ ಈ ಜೇಬಲ್ಲಿ ಇಟ್ಕೊಳ್ಳೋದಕ್ಕಾಗಲ್ಲ, ಫ್ರಂಟ್ ಪಾಕೆಟಲ್ಲಿ. ಇದನ್ನು ಆರಾಮಾಗಿ ಇಟ್ಕೊಬೋದು. ಸೂಪರ್ ಅಂತೀನಿ. ಈ ಫೋನ್ ಹೆವಿ ಅಂದರೆ ಹೆವಿ ತಿನ್ನಾಗಿದೆ. ಕೇವಲ ಹಿಂಗೆ ಓಪನ್ ಆಗಿದ್ದಾಗ 7 mm ಥಿಕ್ನೆಸ್ಸನ್ನು ಹೊಂದಿರುವಂಥದ್ದು, ಫೋಲ್ಡ್ ಆಗಿದ್ದಾಗ 15 mm ಥಿಕ್ನೆಸ್ಸನ್ನು ಹೊಂದಿರುವಂಥದ್ದು. ಹೆವಿ ಕಾಂಪ್ಯಾಕ್ಟ್ ಆಗಿದೆ. ಇನ್ನು 188 ಗ್ರಾಮ್ ವೆಯ್ಟ್ ಇರುವಂಥದ್ದು, ಆಯಿತಾ. ಸೊ ಲೈಟ್ ವೆಯ್ಟ್ ಅಂತಲೇ ಅನ್ಬೋದು. 200 ಗ್ರಾಮ್ ಒಳಗೆ ಇರುವಂಥದ್ದು. ಸೂಪರ್ ಅಂತೀನಿ. ನಿಮಗೆ ಈ ಫೋನಲ್ಲಿ 2 ಡಿಸ್ಪ್ಲೇ ಸಿಗ್ತಾ ಇದೆ. ಇದು ಮೈನ್ ಓಪನ್ ಆಗಿದ್ದಾಗ ಇರುವಂಥ ಈ ಡಿಸ್ಪ್ಲೇ, ನಂತರ ಇದನ್ನು ಫೋಲ್ಡ್ ಮಾಡಿದಾಗ ಇದ್ರ ಮೇಲ್ಗಡೆ ಇನ್ನೊಂದು ಡಿಸ್ಪ್ಲೇ ಸಿಗುತ್ತೆ. ಸೊ ಲಿಟ್ರಲಿ ಈ ಸಣ್ಣ ಡಿಸ್ಪ್ಲೇಯಲ್ಲಿ ಕಂಪ್ಲೀಟ್ ಕೆಲಸವನ್ನು ನೀವು ಮಾಡ್ಕೊಬೋದು. ಈ ಓಪನ್ ಆಗಿದ್ದಾಗ ಏನು ಕೆಲಸ ಮಾಡ್ಬೋದು ನೀವು, ಅಷ್ಟೇ ಕೆಲಸವನ್ನು ಈ ಮೇಲ್ಗಡೆ ಇರುವಂಥ ಸಣ್ಣ ಡಿಸ್ಪ್ಲೇನಲ್ಲೂ ಮಾಡ್ಕೊಬೋದು, ಆಯಿತಾ. ಈ ಫೋಲ್ಡ್ ಆಗಿದ್ದಾಗ ಈ ಡಿಸ್ಪ್ಲೇ ಇದೆಲ್ಲ, ಇದು ಗ್ಲಾಸ್ ಪ್ರೊಟೆಕ್ಟೆಡ್ ಗೊರಿಲ್ಲಾ ಗ್ಲಾಸ್ ವಿಕ್ಟಸ್, ಆಯಿತಾ. ಸೊ ಅಷ್ಟು ಈಸಿಯಾಗಿ ಸ್ಕ್ರ್ಯಾಚ್ ಆಗುವುದಿಲ್ಲ. ನೀವು ಓಪನ್ ಮಾಡಿದಾಗ ಈ ಫ್ರಂಟಲ್ಲಿ ಇದು ಫೋಲ್ಡ್ ಆಗೋದ್ರಿಂದ ಗ್ಲಾಸನ್ನು ಹಾಕೋದಕ್ಕಾಗೋದಿಲ್ಲ. ಸೊ ಪ್ಲಾಸ್ಟಿಕ್ ಇರುತ್ತೆ ಮುಂದ್ಗಡೆ. ಅಲ್ಯೂಮಿನಿಯಂ ಫ್ರೇಮ್, ಆಯಿತಾ. ನಿಮ್ಗೇನು ಫ್ರೇಮ್ ಸಿಗುತ್ತೆ ಅಲ್ಯೂಮಿನಿಯಮ್ಮು. ಈ ಕಡೆ ಹಿಂಜ್ ಇದೆ ಅಲ್ವಾ, ಇದು ಸ್ಟೇನ್ಲೆಸ್ ಸ್ಟೀಲ್ ಹಿಂಜ್ ಆಗಿರುವಂಥದ್ದು. ಸೊ ಸಾಲಿಡ್ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಫ್ರಂಟಲ್ಲಿ ನಿಮಗೆ ಪಂಚೋಲ್ ಕ್ಯಾಮ್ರಾ ಸಿಗ್ತದೆ. ಅವರೇ ಆಲ್ರೆಡಿ ಸ್ಕ್ರೀನ್ ಗಾರ್ಡ್ ಹಾಕಿದ್ದಾರೆ. ಅವರು ನಾವು ಅನ್ಬಾಕ್ಸ್ ಮಾಡ್ಬೇಕಾದ್ರೆ ಒಂದು ಇನ್ಸ್ಟ್ರಕ್ಷನ್ ಕೂಡ ಇತ್ತು, ಆಯಿತಾ. ಈ ಸ್ಕ್ರೀನ್ ಗಾರ್ಡನ್ನು ತೆಗೆಯಬೇಡಿ ಅಂತ, ತೆಗೆದ್ರೆ ವಾರಂಟಿ ಹೋಗ್ಬಿಡುತ್ತೆ ಅಂತ. ಸೊ ಈ ಸ್ಕ್ರೀನ್ ಗಾರ್ಡನ್ನು ನೀವು ತೆಗೆಯಂಗಿಲ್ಲ, ಮತ್ತು ನೀವು ಯಾವುದೇ ಸಪ್ರೇಟ್ ಸ್ಕ್ರೀನ್ ಗಾರ್ಡನ್ನು ಹಾಕುವಾಗೂ ಇಲ್ಲ, ಆಯಿತಾ. ಜೊತೆಗೆ ಇದು ಗ್ಲಾಸ್ ಆಗಿರೋದ್ರಿಂದ ಸ್ವಲ್ಪ ಸ್ಮಡ್ಜಸ್ ಕೂಡ ಎದ್ದದ್ದು ಕಾಣುತ್ತದೊಂದು ಸ್ವಲ್ಪ ನಂಗೆ ಬೇಜಾರಾಯಿತು. ನಂತರ ಈ ಒಂದು ಪಾರ್ಟ್ ಏನಿದೆ ಇದು ಕೂಡ ಗೊರಿಲ್ಲಾ ಗ್ಲಾಸ್ ವಿಕ್ಟಸ್ ಆಗಿರುವಂಥದ್ದು. ಒಂದು ಒಳ್ಳೆ ವಿಷಯ. ಇದು ವಿಕ್ಟಸ್ಸು, ಇದು ವಿಕ್ಟಸ್ಸು, ಈ ಕಡೆ ಪ್ಲಾಸ್ಟಿಕ್. ನಂತರ ನಿಮಗೆ ಹೊರಗಡೆ ಅಂದರೆ ಫೋಲ್ಡ್ ಮಾಡಿದಾಗ ಫ್ರಂಟಲ್ಲಿ ನಿಮಗೆ ಇನ್ನೂ 2 ಕ್ಯಾಮ್ರಾ ಸಿಗುತ್ತೆ ಮತ್ತು ಫ್ಲ್ಯಾಶ್ ಕೂಡ ಇರುವಂಥದ್ದು. ಇದೊಂಥರ ಹೆಂಗಿದೆ ಅಂದರೆ ಕಟ್ಔಟ್, ಪಂಚೋಲ್ ಕಟ್ಔಟ್ ನಿಮಗೆ ಇವನು ಸಣ್ಣ ಡಿಸ್ಪ್ಲೇಲಿ ಇರೋ ಥರ ಇದೆ, ಆಯಿತಾ. ಫುಲ್ಲು ಡಿಸ್ಪ್ಲೇ ಸಿಗ್ತಾ ಇರುವಂಥದ್ದು, ಆಯಿತು. ಹೆವಿ ಅಂದರೆ ಹೆವಿ ಪ್ರೀಮಿಯಮ್ ಲುಕ್ಕನ್ನು ಕೊಡುತ್ತೆ. ನಾನು ಇದುವರೆಗೂ ನೋಡಿರುವಂಥ ಫ್ಲಿಪ್ ಫೋನ್ಗಳಲ್ಲಿ ಒನ್ ಆಫ್ ದ ಬೆಸ್ಟ್ ಲುಕ್ಕನ್ನು ಹೊಂದಿರುವಂಥ ಫ್ಲಿಪ್ ಫೋನ್ ಅನ್ಬೋದು. ಮತ್ತು ಫ್ರಂಟ್ ಡಿಸ್ಪ್ಲೇ ಇದಕ್ಕಿಂತ ದೊಡ್ಡದು ನಂಗೆ ಅನ್ನಿಸ್ತಂಗೆ ಯಾವ ಫ್ಲಿಪ್ ಫೋನಲ್ಲೂ ಇಲ್ಲ, ಆಯಿತಾ. ಸಖತ್ ಯುನೀಕ್ ಆಗಿರುವಂಥದ್ದು.
ಮತ್ತು ಇದು IP52 ವಾಟರ್ ರೆಸಿಸ್ಟೆಂಟ್ ರೇಟಿಂಗನ್ನು ಕೂಡ ಹೊಂದಿರುವಂಥದ್ದು ಒಂದು ಒಳ್ಳೆ ವಿಷಯ ಅಂತ ಹೇಳಬಹುದು. ಇದರಲ್ಲಿ ನಿಮಗೆ USB Type-C ಪೋರ್ಟ್ ಸಿಗ್ತದೆ, ಹೆಡ್ಫೋನ್ ಜಾಕ್ ಆಬ್ವಿಯಸ್ಲಿ ಇಲ್ಲ, 2 ಸಿಮ್ ಸ್ಲಾಟ್ ಇದೆ, ನಿಮಗೆ ಇದರಲ್ಲಿ eSIM ಸಪೋರ್ಟ್ ಕೂಡ ಇರುವಂಥದ್ದು ಆಯಿತಾ. ಸೊ ಒಂದು ಒಳ್ಳೆ ವಿಷಯ. SD ಕಾರ್ಡ್ ಹಾಕೋದಕ್ಕಾಗೋದಿಲ್ಲ ಆದರೆ ನೀವು. ಇನ್ನು ಈ ಫೋನ್ನ ಡಿಸ್ಪ್ಲೇ ಬಗ್ಗೆ ಮಾತನಾಡಬೇಕು ಅಂದರೆ ಫಸ್ಟು ಈ ಮೇಯ್ನ್ ಡಿಸ್ಪ್ಲೇ, ದೊಡ್ಡ ಡಿಸ್ಪ್ಲೇ ಬಗ್ಗೆ ಮಾತನಾಡ್ತೀನಿ. ಇದು 6.9 ಇಂಚಿನ LTPO ಅಮೋಲೆಡ್ ಡಿಸ್ಪ್ಲೇ ಆಯಿತಾ. ತುಂಬ ದೊಡ್ಡ ಡಿಸ್ಪ್ಲೇ, 6.9 ಇಂಚು ಅಂತ ಅಂದರೆ. ಇದು 10 ಬಿಟ್ ಕಲರ್ನ ಸಪೋರ್ಟ್ ಆಗುವಂಥ ಡಿಸ್ಪ್ಲೇ, 1 ಬಿಲಿಯನ್ ಕಲರ್ಸನ್ನು ಸಪೋರ್ಟ್ ಮಾಡುತ್ತೆ. ಇದು 165 ವಾಟ್ಸ್ನ ರಿಫ್ರೆಶ್ ರೇಟನ್ನು ಹೊಂದಿರುವಂಥದ್ದು ಮತ್ತು ಹೆವಿ ಬ್ರೈಟಾಗಿ ಕೂಡ ಇದೆ. 1400 ನಿಟ್ಸ್ನ ಪೀಕ್ ಬ್ರೈಟ್ನೆಸ್ಸನ್ನು ಹೊಂದಿರುವಂಥದ್ದು. ಇದು HDR10+ ಕೂಡ ಸಪೋರ್ಟ್ ಮಾಡುತ್ತೆ. ಒಂದು ಒಳ್ಳೆ ಡಿಸ್ಪ್ಲೇ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ನಿಮಗೆ ಫೋಲ್ಡ್ ಮಾಡಬೇಕಾದ್ರೆ ಇಲ್ಲಿ ಈ ಮಾರ್ಕ್ ಇರುತ್ತಲ್ವ, ಅಷ್ಟೊಂದು ಕಾಣಲ್ಲ. ಕೆಲವೊಂದು ಫೋನ್ಗಳಲ್ಲಿ ಹೆವಿ ಕಾಣುತ್ತೆ, ಇದರಲ್ಲಿ ನಿಮಗೆ ಸ್ಟಾರ್ಟಿಂಗು ಬಟ್ ಅಷ್ಟೊಂದು ಕಾಣುವುದಿಲ್ಲ. ಡಿಸ್ಪ್ಲೇ ಮಾತ್ರ ಬೆಂಕಿದೆ, ಹೆವಿ ಬ್ರೈಟ್ ಆಗಿದೆ, ಟಾಪ್ ನಾಚ್ ಅಂತೀನಿ. ಇನ್ನು ಸೆಕೆಂಡರಿ ಡಿಸ್ಪ್ಲೇಗೆ ಬಂತು ಅಂತ ಅಂದರೆ ಇದು 3.6 ಇಂಚಿನ ಒಂಥರ HD ಡಿಸ್ಪ್ಲೇ ಅಂತ ಅನ್ಬೋದು ಆಯಿತಾ. ಪಿಕ್ಸೆಲ್ ಡೆನ್ಸಿಟಿ ಸಖತ್ತಾಗಿ, ಇದು ಕೂಡ ಅಮೋಲೆಡ್ ಡಿಸ್ಪ್ಲೇ ಆಯಿತಾ, ಕ್ರೇಜಿ ಅನ್ಬೋದು. ಇದು ಕೂಡ 10 ಬಿಟ್ಟು, ಇದು ಕೂಡ 144 ವಾಟ್ಸ್ನ ರಿಫ್ರೆಶ್ ರೇಟನ್ನು ಹೊಂದಿರುವಂಥದ್ದು. HDR10+ ಕೂಡ ಸಪೋರ್ಟ್ ಮಾಡುತ್ತೆ ಮತ್ತು 1100 ನಿಟ್ಸ್ನ ಪೀಕ್ ಬ್ರೈಟ್ನೆಸ್ಸನ್ನು ಕೂಡ ಹೊಂದಿರುವಂಥದ್ದು. ಡಿಸ್ಪ್ಲೇ ನೀವು ಆರಾಮಾಗಿ BGMI ಗೇಮ್ನ ಆಡ್ಬೋದು, ಈ ಸಣ್ಣ ಡಿಸ್ಪ್ಲೇ ಆಡ್ಬೋದು ನೀವು ಆಯಿತಾ. ಮತ್ತು ಯೂಟ್ಯೂಬನ್ನು ಕೂಡ ಇದರಲ್ಲೇ ಪ್ಲೇ ಮಾಡ್ಬೋದು. ಹೇಳಿದ್ನಲ್ಲ, ಲಿಟ್ರಲಿ ನೀವು ಏನು ಮೇನ್ ಡಿಸ್ಪ್ಲೇ ಮಾಡೋ ಕೆಲಸ ಇದೆ ಪ್ರತಿಯೊಂದನ್ನು ಕೂಡ ಇದರಲ್ಲೇ ಮಾಡ್ಬೋದು. ನಿಮಗೆ ಕಾಂಟ್ಯಾಕ್ಟ್ ಇಲ್ಲೇ ಸಿಗುತ್ತೆ, ಅಪ್ಲಿಕೇಶನ್ಗಳು ನೀವು ಇಲ್ಲೇ ಹಾಕೊಬೋದು ಬೇಕಾದಷ್ಟು. ಫೋನ್ ಡಯಲ್ ಕೂಡ ಇಲ್ಲೇ ಮಾಡ್ಬೋದು. ಪ್ರತಿಯೊಂದು ಆಪ್ಷನ್ ಕೂಡ ನಿಮ್ಗೆ ಇಲ್ಲೇ ಸಿಗುತ್ತೆ. ಸೊ ಅರ್ಜೆಂಟಾಗಿ ನೀವು ಆರಾಮಾಗಿ ಇಲ್ಲೇ ಮಾಡೋದು, ಓಪನ್ ಮಾಡೋ ಅವಶ್ಯಕತೆನೇ ಇಲ್ಲ ಆಯಿತಾ. ಮತ್ತು ಫೋನ್ ಕಾಲ್ ಬಂತು ಅಂದರೆ ಮಾಮೂಲಿ ಕ್ಲಾಸಿಕ್ ಫೋನ್ ಲಾಂಗ್ ಇತ್ತು, ಹಿಂಗೆ ಎತ್ತ ತಕ್ಷಣ ಆಟೋಮೆಟಿಕ್ ರಿಸೀವ್ ಆಗಿಬಿಡುತ್ತೆ. ಸೊ ಸೂಪರ್ ಅನ್ಬೋದು. ಡಿಸ್ಪ್ಲೇ ಮಾತ್ರ ತುಂಬ ಚೆನ್ನಾಗಿದೆ. ಇನ್ನು ರ್ಯಾಮ್ ಮತ್ತು ಸ್ಟೋರೇಜ್ ಬಗ್ಗೆ ಮಾತನಾಡಬೇಕು ಅಂತ ಅಂದರೆ ಸದ್ಯಕ್ಕೆ ಒಂದೇ ಒಂದು ವೇರಿಯಂಟಲ್ಲಿ ಲಾಂಚ್ ಆಗ್ತದೆ. 8 GB ರ್ಯಾಮ್ ಮತ್ತು 256 GB ಸ್ಟೋರೇಜು. ಇದರಲ್ಲಿರುವಂಥ ರ್ಯಾಮ್ ಬಂದುಬಿಟ್ಟು LPDDR5 ರ್ಯಾಮ್, ಒಂದು ಒಳ್ಳೆ ವಿಷಯ. 5X ಕೂಡ ಇದೆ, ಕೊಟ್ಟಿದ್ದು ಚೆನ್ನಾಗಿರ್ತಿತ್ತು. ಸ್ಟೋರೇಜ್ ಬಂದುಬಿಟ್ಟು UFS 3.1 ಸ್ಟೋರೇಜ್, ಇದು ಕೂಡ ಪರವಾಗಿಲ್ಲ ಅಂತೀನಿ ಆಯಿತಾ. ಸೊ ಇನ್ನೂ ಹೈಯರ್ ಕೊಟ್ಟಿದ್ರೆ ಚೆನ್ನಾಗಿರ್ತಿತ್ತು. ಜೊತೆಗೆ ಈ ಫೋನ್ 3 ಕಲರ್ ವೇರಿಯಂಟಲ್ಲಿ ಲಾಂಚ್ ಆಗ್ತಾಯಿದೆ. ನನ್ನ ಹತ್ರ ಇರುವಂಥದ್ದು ಬ್ಲ್ಯಾಕು, ಇನ್ನೊಂದು ಬ್ಲೂ ಕಲರ್ ಇದೆ, ಮತ್ತು ಇನ್ನೊಂದು ವಿವಾ ಮೆಜೆಂಟಾ ಅಂತ ಒಂಥರ ರೆಡ್ ಕಲರ್ ಬರುತ್ತೆ ಆಯಿತಾ. ಅದು ಕೂಡ ತುಂಬ ಚೆನ್ನಾಗಿದೆ. ಸೊ ನಿಮ್ಗೆ ಇಷ್ಟ ಮಾಡಿ ನೀವು ಪರ್ಚೇಸ್ ಮಾಡ್ಬೋದು. ಇನ್ನು ಪ್ರೊಸೆಸರ್ ಬಗ್ಗೆ ಮಾತನಾಡಬೇಕು ಅಂತ ಅಂದರೆ ಇದರಲ್ಲಿ ಸ್ನ್ಯಾಪ್ಡ್ರ್ಯಾಗನ್ 8+ Gen 1 ಪ್ರೊಸೆಸರ್ ಇರುವಂಥದ್ದು, ಹೆವಿ ಪವರ್ಫುಲ್ ಆಗಿರುವಂಥ ಪ್ರೊಸೆಸರ್. ನಾನು ಅಂಥದ್ದು ಬೆಂಚ್ ಮಾರ್ಕ್ ಚೆಕ್ ಮಾಡಿದಂಗೆ ಸುಮಾರು 11 ಲಕ್ಷ ರೇಟಿಂಗನ್ನು ಕೊಡ್ತಾ ಇರುವಂಥದ್ದು. 11 ಲಕ್ಷ, ಕ್ರೇಜಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಸೊ ಹೆವಿ ಅಂದರೆ ಹೆವಿ ಪವರ್ಫುಲ್ ಆಗಿರುವಂಥ ಫೋನ್. ಯಾವ ಗೇಮನ್ನು ಬೇಕಾದರೂ ನೀವು ಅಲ್ಟ್ರಾ ಸೆಟ್ಟಿಂಗಲ್ಲಿ ಆಡ್ಕೊಬೋದು, ತುಂಬ ಸ್ಮೂತಾಗಿ ಪ್ಲೇ ಆಗುತ್ತೆ. ಮತ್ತು ಎಂಥ ಅಪ್ಲಿಕೇಶನ್ ಬೇಕಾದರೂ ನೀವು ಆರಾಮಾಗಿ ರನ್ ಮಾಡ್ಬೋದು. ಸೊ ಬೆಂಕಿ ಅಂತೀನಿ, ಫ್ಲ್ಯಾಗ್ಶಿಪ್ ಲೆವೆಲ್ನ ಪ್ರೊಸೆಸರ್ ಅಂತ ಅನ್ಬೋದು. ನೀವು ಗೇಮನ್ನು ಈ ಒಂದು ಡಿಸ್ಪ್ಲೇಲೂ ಆಡ್ಬೋದು, ಇದರಲ್ಲೂ ಕೂಡ ಆಡ್ಬೋದು, PUBGನೇ ಆಡ್ಬೋದು, BGMIನ ಆಡ್ಬೋದು ಅಂತೀನಿ. ಲೆಕ್ಕ ಹಾಕೊಳ್ಳಿ, ಎಂಥ ಗೇಮ್ ಬೇಕಾದ್ರೂ ಆಡ್ಬೋದು ನೀವು. ಸೂಪರ್ ಅನ್ಬೋದು. ಇನ್ನು ಈ ಫೋನ್ನ ಕ್ಯಾಮರಾ ಬಗ್ಗೆ ಮಾತನಾಡಬೇಕು ಅಂತ ಅಂದರೆ ಫ್ರಂಟಲ್ಲಿ ಒಂದು ಕ್ಯಾಮ್ರಾ ಇದೆ ಮತ್ತು ಫ್ಲಿಪ್ ಮಾಡಿದಾಗ ಇದು ಫ್ರಂಟೇ ಆಗುತ್ತೆ. ಸೊ ಇದು ರೇರ್ ಅಂತ ಅನ್ನೋಣ ಆಯಿತಾ. ರೇರಲ್ಲಿ ನಿಮಗೆ 2 ಕ್ಯಾಮ್ರಾ ಸಿಗ್ತಾ ಇರುವಂಥದ್ದು. ಈ ರೇರಲ್ಲಿ ನಿಮಗೆ ಮೇನ್ ಸೆನ್ಸಾರ್ ಬಂದುಬಿಟ್ಟು 12 ಮೆಗಾ ಪಿಕ್ಸೆಲಿಂದು. ಇದು 1.5 ಅಪರ್ಚರು, ಲೋ ಲೈಟಲ್ಲಿ ಒಳ್ಳೆ ಪರ್ಫಾರ್ಮೆನ್ಸನ್ನು ಕೊಡುತ್ತೆ. ಇದು ಡ್ಯುಯಲ್ ಪಿಕ್ಸೆಲ್ ಆಪ್ಟಿಕಲ್ ಇಮೇಜ್ ಸ್ಟೆಬಿಲೇಷನ್ನ ಹೊಂದಿರುವಂಥ ಸೆನ್ಸಾರ್ ಆಗಿರುವಂಥದ್ದು ಆಯಿತಾ. ಸೊ ಇದು ತೆಗೆಯುವಂಥ ಫೋಟೋ ಚೆನ್ನಾಗಿದೆ, ಪರವಾಗಿಲ್ಲ. ಕ್ಲಾರಿಟಿ ಒಂದು ಲೆವೆಲಿಗೆ ಇಷ್ಟ ಆಯಿತು. 12 MP ಆಗಿರೋದ್ರಿಂದ ನಿಮಗೆ ರೆಸೊಲ್ಯೂಷನ್ ಅಷ್ಟೊಂದು ಸಿಗಲ್ಲ, ಬಿಟ್ಟರೆ ಕ್ಲಾರಿಟಿ ಚೆನ್ನಾಗಿದೆ, ಮೆಗಾ ಪಿಕ್ಸೆಲ್ ಮ್ಯಾಟ್ರ್ ಆಗಲ್ಲ. ಇನ್ನೊಂದು 13 ಮೆಗಾ ಪಿಕ್ಸೆಲಿಂದು ಅಲ್ಟ್ರಾ ವೈಡ್ ಆ್ಯಂಗಲ್ ಲೆನ್ಸ್ ಇರುವಂಥದ್ದು ಆಯಿತಾ. ವೈಡ್ ಆಗಿದೆ, ಕ್ಲಾರಿಟಿ ಕೂಡ ಪರವಾಗಿಲ್ಲ ಅಂತೀನಿ. ಇನ್ನೊಂದೇನಪ್ಪ ಅಂತಂದರೆ ನೀವು ಈ ರೀತಿ ಈ ಕ್ಯಾಮ್ ಕಾರ್ಡರ್ ಇಟ್ಕೋತೀವಿ ಗೊತ್ತಾ ನಾವು. ಸೊ ಆ ರೀತಿ ನಾವು ವಿಡಿಯೋ ರೆಕಾರ್ಡ್ ಮಾಡ್ಬೋದು. ಹಳೆ ಕಾಲದಲ್ಲಿ ಬರ್ತಿತ್ತು ನೋಡಿ, ಸೊ ಆ ರೀತಿ. ಸೊ ಈ ಒಂದು ಇದರಲ್ಲೂ ಬರುತ್ತೆ. ಮತ್ತು ನೀವು ಈ ರಿಯರ್ ಕ್ಯಾಮ್ರಾದಲ್ಲಿ ಸೆಲ್ಫಿಯನ್ನು ಕೂಡ ತಗೊಬೋದು. ಹಿಂಗೆ ಇಟ್ಕೊಂಡ್ಬಿಟ್ರೆ ಇಲ್ಲೇ ಫ್ರಂಟಲ್ಲೇ ಕ್ಯಾಮ್ರಾ ಬಂದ್ಬಿಡುತ್ತಾ, ಇಲ್ಲೇ ಡಿಸ್ಪ್ಲೇನೂ ಇದೆಯಾ. ಸೊ ನಮಗೆ ತೋರಿಸ್ತೀನಿ ನೋಡಿ, ಇಲ್ಲೇ ಕ್ಯಾಮ್ರಾನು ಕೂಡ ಸಿಕ್ಬಿಡುತ್ತೆ. ಇಲ್ಲಿ ನೋಡಿ ತೋರಿಸ್ತಾ ಇದ್ದೀನಿ. ಸೊ ಈ ರೀತಿ ಸೆಲ್ಫಿನ ಹಿಂಗೆ ನಾವು ತಕ್ಕೊಬೋದು. ಸೊ ಒಂದೊಳ್ಳೆ ರೆಸೊಲ್ಯೂಷನ್, ಒಂದೊಳ್ಳೆ ಕ್ವಾಲಿಟಿಯ ಫೋಟೋ ನಮಗೆ ಈ ರಿಯರ್ ಕ್ಯಾಮ್ರಾ ಸೆಲ್ಫಿಂದ ಸಿಗುತ್ತೆ ನಮಗೆ. ಸೊ ಸೂಪರ್ ಅಂತ ಅನ್ಬೋದು. ಇನ್ನು ಫ್ರಂಟ್ ಕ್ಯಾಮ್ರಾಗೆ ಬಂತು ಅಂತ ಅಂದರೆ ಇದು 32 ಮೆಗಾ ಪಿಕ್ಸೆಲ್ನ ಫ್ರಂಟ್ ಕ್ಯಾಮ್ರಾ ಆಯಿತಾ. ರೇರ್ಗಿಂತ ಜಾಸ್ತಿ ಮೆಗಾ ಪಿಕ್ಸೆಲ್ನ ಈ ಫ್ರಂಟ್ ಕ್ಯಾಮ್ರಾದಲ್ಲೇ ಕೊಟ್ಟಿದ್ದಾರೆ. ಸೊ ಇದು ಕೂಡ ವೈಡ್ ಆಗಿದೆ, ತುಂಬ ಕ್ಲಾರಿಟಿ ಕೂಡ ನನಗೆ ಒಂದು ಅದಕ್ಕೆ ಚೆನ್ನಾಗಿದೆ ಅನ್ನಿಸ್ತು ಆಯಿತಾ. ಡೀಟೇಲ್ಸ್ ಝೂಮ್ ಮಾಡಿದ್ರು ಕೂಡ ಡೀಟೇಲ್ಸ್ ತುಂಬ ಚೆನ್ನಾಗಿ ಇರುತ್ತೆ.
ರಿಟರ್ನ್ ಆಗಿರುತ್ತೆ ಈ ಬಿಯರ್ ಡೀಟೇಲ್ಸ್ ಎಲ್ಲ. ಸೊ ನನಗೆ ಇಷ್ಟ ಆಯಿತು. ಲೋ ಲೈಟಲ್ಲಿ ಕೂಡ ತುಂಬ ಚೆನ್ನಾಗಿ ಪರ್ಫಾರ್ಮೆನ್ಸನ್ನು ಮಾಡುತ್ತೆ. ಇನ್ನು ವೀಡಿಯೋಗ್ರಫಿಗೆ ಬಂತು ಅಂತ ಅಂದರೆ ಫ್ರಂಟು ಮತ್ತು ಈ ಎರಡೂ ಕೂಡ 4K ವಿಡಿಯೋ ರೆಕಾರ್ಡ್ ಮಾಡುತ್ತೆ. ಒಂದು ಒಳ್ಳೆಯ ವಿಷಯ. ಓವರಾಲ್ ಕ್ಯಾಮ್ರಾ ಪರವಾಗಿಲ್ಲ ಅಂತೀನಿ. ಟಾಪ್ ನಾಚ್, ಬೆಂಕಿ ಗುರು, ಒನ್ ಆಫ್ ದ ಬೆಸ್ಟ್ ಅಂತನಲ್ಲ. ಸೊ ಈ ಫ್ಲಿಪ್ ಡಿವೈಸ್ಗಳಲ್ಲಿ ನೋಡಿಕೊಂಡ್ರೆ ಒಂದು ಒಳ್ಳೆಯ ಕ್ಯಾಮ್ರಾ ಅಂತಲೇ ಅನ್ಬೋದು, ಆಯಿತಾ. ಸೊ ಪರವಾಗಿಲ್ಲ ಅಂತೀನಿ. ಇನ್ನು ಸೆಕ್ಯೂರಿಟಿ ಬಗ್ಗೆ ಮಾತನಾಡಬೇಕು ಅಂತ ಅಂದರೆ ಈ ಫೋನಲ್ಲಿ ನಿಮಗೆ ಸೈಡ್ ಮೌಂಟೆಡ್ ಫಿಂಗರ್ ಪ್ರಿಂಟ್ ಸೆನ್ಸಾರ್ ಕೊಟ್ಟಿದ್ದಾರೆ, ಆಯಿತಾ. ಇನ್ ಡಿಸ್ಪ್ಲೇ ಅಲ್ಲ, ಸೈಡ್ ಮೌಂಟೆಡು, ಮತ್ತು ಫೇಸ್ ಅನ್ಲಾಕ್ ಕೂಡ ಇದೆ. ಸೊ ಸೈಡ್ ಮೌಂಟೆಡ್ ನೋಡಿ ಒಂದು ಲೆವೆಲಿಗೆ ಫಾಸ್ಟಾಗಿ ಇದೆ, ನೋಡ್ತೀರಾ ನೀವೇನೆ ನೋಡಿ, ತುಂಬ ಫಾಸ್ಟಾಗಿದೆ, ರೆಸ್ಪಾನ್ಸಿವ್ ಆಗಿದೆ, ನೋಡ್ತೀರಾ. ಫೇಸ್ ಅನ್ಲಾಕು ನಿಮಗೆ ತೋರಿಸ್ಬಿಡ್ತೀನಿ. ಪರವಾಗಿಲ್ಲ, ಒಂದು ಲೆವೆಲ್ಗೆ ತುಂಬ ಫಾಸ್ಟಾಗಿ ಅನ್ಲಾಕ್ ಮಾಡುತ್ತೆ. ಯೂಶ್ವಲಿ ನಾವು ಹಿಂಗೆ ಫೋಲ್ಡ್ ಆಗಿದ್ದ ಹಿಂಗೆ ಓಪನ್ ಮಾಡಿದ ತಕ್ಷಣ ಪಟ್ ಅಂತ ಅನ್ಲಾಕ್ ಆಗಿಬಿಡುತ್ತೆ. ಸೊ ಈ ರೀತಿ ಸೆಕ್ಯೂರಿಟಿ ವೈಸ್ ಚೆನ್ನಾಗಿದೆ ಅನ್ನಿಸ್ತು. ಇನ್ನು OS ಬಗ್ಗೆ ಮಾತನಾಡಬೇಕು ಅಂದರೆ ಇದರಲ್ಲಿ ಆ್ಯಂಡ್ರಾಯ್ಡ್ 13 ಬೇಸ್ ಮೇಲೆ ರನ್ ಆಗ್ತಿರುವಂಥ ನಿಮಗೆ ಕಂಪ್ಲೀಟ್ ಸ್ಟಾಕ್ ಆ್ಯಂಡ್ರಾಯ್ಡ್ ಸಿಗುತ್ತೆ, ಆಯಿತಾ. ಲಿಟ್ರಲಿ ಯಾವುದು ಬೇಡದಿರೋಂಥ ಅಪ್ಲಿಕೇಶನ್ ಇಲ್ಲ. ತುಂಬ ಕ್ಲೀನ್ ಅಂದರೆ ಕ್ಲೀನ್ OS, ಆಯಿತಾ. ನನಗಂತೂ ಹೆವಿ ಇಷ್ಟ ಆಯಿತು. ಹೆವಿ ಸ್ಮೂತ್ ಆಗಿದೆ. ಸ್ಟಾಕ್ ಆ್ಯಂಡ್ರಾಯ್ಡ್ ಎಕ್ಸ್ಪೀರಿಯನ್ಸ್ ನಿಮಗೆ ಸಿಗುತ್ತೆ. ಮೋಟೋದವರು ಸಾಫ್ಟ್ವೇರ್ ಅಪ್ಡೇಟ್ ಕೂಡ ಆರಾಮಾಗಿ ಕೊಡ್ತಾರೆ ನಿಮ್ಗೊಂದು 3 ವರ್ಷ. ಸೊ ಬೆಂಕಿ ಯೂಸರ್ ಎಕ್ಸ್ಪೀರಿಯನ್ಸ್ ಅಂತೂ OSಲ್ಲಿ ಸೂಪರ್ ಟಾಪ್ ನಾಚ್ ಅಂತೀನಿ. ಇನ್ನು ಬ್ಯಾಟ್ರಿ ಬಗ್ಗೆ ಮಾತನಾಡಬೇಕು ಅಂದರೆ ಇದರಲ್ಲಿ ನಿಮಗೆ 3800 mAh ಕೆಪಾಸಿಟಿಯ ಬ್ಯಾಟ್ರಿ ಇದೆ. ತುಂಬ ದೊಡ್ಡದು ಅಲ್ಲ, ಫ್ಲಿಪ್ ಫೋನ್ನ ಲೆವೆಲಿಗೆ ಒಂದು ಲೆವೆಲ್ಲಿಗೆ ನಾರ್ಮಲ್ ಬ್ಯಾಟ್ರಿ ಅಂತಲೇ ಅನ್ಬೋದು. ಜೊತೆಗೆ ಬಾಕ್ಸ್ ಒಳಗೆ 33 ವ್ಯಾಟ್ನ ಚಾರ್ಜರ್ ಕೊಟ್ಟಿದ್ದಾರೆ. ಆದರೆ ಈ ಫೋನು 30 ವ್ಯಾಟಲ್ಲಿ ವೈರ್ಡ್ ಚಾರ್ಜಿಂಗನ್ನು ಸಪೋರ್ಟ್ ಮಾಡುತ್ತೆ. ಜೊತೆಗೆ ವೈರ್ಲೆಸ್ ಚಾರ್ಜಿಂಗ್ ಕೂಡ ಇರುವಂಥದ್ದು, ಆಯಿತಾ. 5 ವ್ಯಾಟಲ್ಲಿ ನೀವು ಈ ಫೋನ್ನ ವೈರ್ಲೆಸ್ ಚಾರ್ಜಿಂಗನ್ನು ಕೂಡ ಮಾಡಬಹುದು. ಇನ್ನು ಸ್ಪೀಕರ್ ಬಗ್ಗೆ ಮಾತನಾಡಬೇಕು ಅಂದರೆ 2 ಸ್ಪೀಕರ್ ಇದೆ. ಸ್ಟೀರಿಯೋ ಸ್ಪೀಕರ್ನ ಕ್ಲಾರಿಟಿ ಬೆಂಕಿದೆ. ಡಾಲ್ಬಿ ಅಟ್ಮೋಸ್ನ ಕೂಡ ಸಪೋರ್ಟ್ ಮಾಡುತ್ತೆ. ಒಳ್ಳೆಯ ಸ್ಪೀಕರ್ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ನಂತರ ಇದರಲ್ಲಿ ನಿಮಗೆ ಡ್ಯುಯಲ್ ಬ್ಯಾಂಡ್ ವೈಫೈನ ಜೊತೆಗೆ ವೈಫೈ 6 ಕೂಡ ಸಪೋರ್ಟ್ ಆಗುತ್ತೆ. ಕ್ಯಾರಿಯರ್ ಅಗ್ರಿಗೇಷನ್ ಕೂಡ ಇರುವಂಥದ್ದು. ಬ್ಲೂಟೂತ್ 5.3 ಕೂಡ ಇದೆ. ಮತ್ತು ನಮ್ಮ ಭಾರತದ ಎಲ್ಲ 5G ಬ್ಯಾಂಡ್ಗಳು ಕೂಡ ಸಪೋರ್ಟ್ ಆಗಿದೆ. ತಲೆಕೆಡಿಸ್ಕೊಳ್ಳುವಂಥ ಅವಶ್ಯಕತೆ ಇಲ್ಲ. ಸೊ ಇಷ್ಟು ಈ ಫೋನಿಂದ ಕೆಲವೊಂದು ಮೈನ್ ಫೀಚರ್ಸ್. ನಾನು ಒಂದು ಕಂಪ್ಯಾರಿಸನ್ನ ಕೂಡ ಮಾಡ್ತೀನಿ, ಬೇರೆ ಒಂದು ಫ್ಲಿಪ್ ಫೋನಿಗೆ ಕಂಪೇರ್ ಮಾಡಿ ಇನ್ನೊಂದು ವಿಡಿಯೋ ಕೂಡ ಮಾಡ್ತೀನಿ. ವೆಯ್ಟ್ ಮಾಡಿ, ಅದ್ರಲ್ಲಿ ಸ್ವಲ್ಪ ಡೀಟೇಲಾಗಿ ಎಕ್ಸ್ಪ್ಲೇನ್ ಮಾಡ್ತೀನಿ, ಅದಕ್ಕೆ ಕಂಪೇರ್ ಮಾಡ್ಕೊಂಡ್ರೆ ಹೆಂಗಿರುತ್ತೆ ಅಂತ. ಸದ್ಯಕ್ಕಂತೂ ಎಷ್ಟಕ್ಕೆ ಲಾಂಚ್ ಆಗಿದೆ ಅಂತ ಗೊತ್ತಿಲ್ಲ. ನಾನು ಅನ್ಕೋತಾ ಇದ್ದೀನಿ ಒಂದು 80-85 ಸಾವಿರ ಇರ್ಬೋದಾ ಅಂತ. ಏನಕ್ಕೆ ಅಂದರೆ ಈ ಫ್ಲಿಪ್ ಫೋನ್ಗಳಲ್ಲಿ ಕಾಂಪಿಟೇಷನ್ ತುಂಬ ಕಡಿಮೆ, ಎಲ್ಲ ಇದೇ ರೇಂಜಲ್ಲೇ ಇದ್ದಾವೆ. ಒಟ್ಟಿಗೆ ಇವ್ರು ನೀಡಿರುವಂಥ ಸ್ಪೆಸಿಫಿಕೇಷನ್ ಅಂತೂ ಫ್ಲಿಪ್ ಫೋನ್ನ ಲೆವೆಲಿಗಂತೂ ಚೆನ್ನಾಗಿದೆ ಅಂತ ಅನ್ನಿಸ್ತು. ಇರೋದ್ರಲ್ಲಿ ಒನ್ ಆಫ್ ದ ಬೆಸ್ಟ್ ಲುಕ್ಕನ್ನು ಹೊಂದಿರುವಂಥ ಫ್ಲಿಪ್ ಫೋನ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಸಕ್ಕತ್ತಾಗಿದೆ, ಇಷ್ಟ ಆಯಿತು. ಯುನೀಕ್ ಅಂತ ಅನ್ಬೋದು ಒಂದು ರೀತಿ. ಫ್ಯೂಚರ್ನಲ್ಲಿ ಈ ಫ್ಲಿಪ್ ಮತ್ತು ಫೋಲ್ಡ್ ಫೋನ್ಗಳ ಬೆಲೆ ಕೂಡ ಸ್ವಲ್ಪ ಕಡಿಮೆ ಆಗ್ತಾ ಬರುತ್ತೆ ಅಂತ ಕಾಣುತ್ತೆ. ಕಾದು ನೋಡೋಣ. ಸೊ ಇಷ್ಟು ಈ ಒಂದು ಮೋಟೋರೋಲಾ ರೇಸರ್ 40 ಅಲ್ಟ್ರಾ ಫೋನ್ನ ಬಗ್ಗೆ. ನಿಮಗೆ ಇದ್ರ ಬಗ್ಗೆ ಏನು ಅನಿಸ್ತು ಕಾಮೆಂಟ್ ಮಾಡಿ. ಇಷ್ಟು ದುಡ್ಡು ಕೊಟ್ಟು ಪರ್ಚೇಸ್ ಮಾಡುವ ಒಂದು ದೊರೆತ ಅದನ್ನು ಕೂಡ ಕಾಮೆಂಟ್ ಮಾಡಿ, ಕನ್ನಡದಲ್ಲೇ ಕಾಮೆಂಟ್ ಮಾಡಿ. ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡ್ಬೋದು, ಶೇರ್ ಮಾಡಿದ ರೀತಿ ನಮ್ಮ ಬೇರೆ ಬೇರೆ ವೀಡಿಯೋಲಿ ನಮ್ಮ ಟೆಕ್ ಇನ್ ಕನ್ನಡ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಒಂದು ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡ್ಬೋದು. ಸಿಗೋಣ ಮುಂದಿನ ವೀಡಿಯೋದಲ್ಲಿ.